ಶ್ರೀ ದುರ್ಗಾದೇವಿ ಕ್ಷೇತ್ರ, ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಹಾಗೂ ಪರಿವಾರ ದೈವಗಳ ಸಾನ್ನಿಧ್ಯ ತೌಡುಗೋಡಿ ಇದರ ಜೀರ್ಣೋದ್ಧಾರದ ವಿಜ್ಞಾಪನಾ ಪತ್ರವನ್ನು ಶ್ರೀ ಕ್ಷೇತ್ರದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಬಿಡುಗಡೆ ಮಾಡಲಾಯಿತು. ವಿಜ್ಞಾಪನಾ ಪತ್ರ ಬಿಡುಗಡೆ ಬಳಿಕ ಮಾತನಾಡಿದ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಕೆ. ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಾತನಾಡಿ, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಈ ಒಂದು ದೇವತಾ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ ಎಂದರು. ನನಗೆ ಯಾಕಂತ ಹೇಳಿದ್ರೆ, ನಾನು ಬಹಳಷ್ಟು ಬಾರಿ ಈ ಸಭೆಯಲ್ಲಿ ಮೀಟಿಂಗ್ ಎಲ್ಲ ಬಂದಿದೆ. ಆದ್ರೆ ಇವತ್ತು ಏನೋ ಒಂದು ಎಲ್ಲ ಅತಿಥಿಗಳು ಗೌರವಾನ್ವಿತರು ಹೇಳಿದಂತೆ ಒಂದು ರೀತಿಯಾದ ಶುಭ ಸೂಚನೆ ಎಲ್ಲ ಕಡೆ ಸಿಗ್ತಾ ಇದೆ. ನನಗೆ ಬಹಳ ಒಂದು ಮನಸ್ಸು ಏನು ಅಂತ ಹೇಳಿದ್ರೆ, ನಮ್ಮ ಹಿರಿಯರಾದ ಗೋವಿಂದ ಸ್ವಾಮಿ ಅವರ ಒಂದು ಕಾಲದಲ್ಲಿ ಈ ಒಂದು ಸುಂದರವಾದ ಈ ಪರಿಸರದಲ್ಲಿ, ಒಂದು ಹಸಿರುಮನೆ ಇರತಕ್ಕಂಥ ಈ ಪರಿಸರದಲ್ಲಿ ಒಂದು ದೇವ ಮಂದಿರ ಆಗತಕ್ಕಂತ ಕೆಲಸ ಕಾರ್ಯ ಆದಷ್ಟು ಬೇಗ ಆಗ್ಬೇಕು ಅಂತ ಆದ್ರೆ ಈ ಗ್ರಾಮದ ದೇವರು, ನಾವು ನಂಬತಕ್ಕಂಥ ದೇವರು, ನಮ್ಮ ಗುರು ಹಿರಿಯರು ಎಲ್ಲರ ಆಶೀರ್ವಾದವೂ ಕೂಡ ನಮ್ಮ ಹಿಂದೆ ಬೇಕು. ಅದೆಲ್ಲವನ್ನು ಕೂಡ ಬೇಡ್ತಾ ಬಹಳ ಮುಖ್ಯವಾಗಿ ಈ ಕೆಲಸ ಕಾರ್ಯಗಳು ಆಗ್ಬೇಕು ಆದಷ್ಟು ಬೇಗ. ನಾನು ಕೂಡ 10 ವರ್ಷದಿಂದ ಪುನರೂರವ್ರ ಜೊತೆ ಬರ್ತಾ ಇದ್ದೇನೆ. ಏನೋ ಒಂದು ಕಾರ್ಯ, ಮತ್ತೆ ಒಂದು ನಮ್ಮ ಹಿರಿಯರು ಹೇಳ್ತಾರೆ, ವೈಕಲ ಕಾಲಗೂಡ್ದು ಬರಡು ಅಂತ. ಯಾವುದಕ್ಕೂ ಒಂದು ದಿನ ಹತ್ತಿರ ಬೇಕು ಅಂತ ಬಂದಾಗ ತನ್ನಷ್ಟಕ್ಕೆ ಅದು ಆಗ್ತದೆ. ತನ್ನಷ್ಟಕ್ಕೆ ಅಂದ್ರೆ ಪ್ರಯತ್ನ ಬೇಕು. ಯಾವುದಕ್ಕೂ ಅದಕ್ಕೆ ಕಾಲ ಕೂಡಿ ಬರಬೇಕು. ಇವತ್ತು ಆ ಕಾಲ ಕೂಡಿ ಬಂದಿದೆ ಅಂತ ನಾನು ಎನಿಸ್ತೇನೆ. ಅದ್ರಲ್ಲೂ ಕೂಡ ನಾನು ಯಾವತ್ತು ಹೇಳಲಿಕ್ಕೆ ಉಂಟು, ನಾವೊಂದು ಚಪ್ಪರದಡಿಯಲ್ಲಿ ಕೂತಾಗ ನಮ್ಮ ಮನಸ್ಸಿನಲ್ಲಿ ಇರಬೇಕು, ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆ. ಆ ಭಾವನೆಯನ್ನ ಮುಂದಿಟ್ಟುಕೊಂಡು ನಾವು ಕೆಲಸ ಕಾರ್ಯಗಳನ್ನ ಮಾಡಬೇಕು. ಖಂಡಿತವಾಗಿಯೂ ದೇವರ ದಯೆ ಅದಕ್ಕೆ ಇರ್ತದೆ. ಈಗ ಒಳ್ಳೆಯ ಕೆಲವು ನಿರ್ಧಾರಗಳನ್ನ ನಾವು ತಗೊಂಡಿದ್ದೀವಿ. ಬಹಳ ಮುಖ್ಯವಾಗಿ ನಮ್ಮ ಹೊಳ್ಳರವರು ಹೇಳಿದಂತೆ ಕೆಲವರು ನನ್ನ ಹತ್ರ ಕೂಡ ಹೇಳ್ತಿದ್ರು, ಅವು ಅರ್ನ ಗುರುಸ್ವಾಮಿನ ಅಕ್ಲ ಇಲ್ಲದತ್ತ. ಇವತ್ತು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು 25 ಸೆಂಟ್ಸ್ ಜಾಗವನ್ನ ನಮ್ಮ ಟ್ರಸ್ಟಿಗೆ ಹಾಕಿ ಆ ಮನೆಯವರು ಇದ್ದುಕೊಂಡು ಊರಿನವರು ಸೇರಿಕೊಂಡು ಟ್ರಸ್ಟ್ ಮಾಡುವಂತದ್ದು, ಇದು ಬಹಳ ಒಂದು ಒಳ್ಳೆಯ ಒಂದು ಸಂದೇಶ ಈ ಭಾಗಕ್ಕೆ ಹೋಗಿದೆ. ನನಗೆ ಬಹಳ ಖುಷಿಯಾಗಿದೆ. ಆದ್ರಿಂದ ನಾವೆಲ್ಲರೂ ಕೂಡ, ಇಲ್ಲದಿದ್ರು ಕೂಡ ನಾವು ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ, ಗುರುಸ್ವಾಮಿ ಅವರು ಅವರ ಒಂದು ಇಷ್ಟು ವರ್ಷದ ಸಾಧನೆ ಇದೆ. ಆ ಸಾಧನೆ, ಎಷ್ಟು ಸಾವಿರ ಜನ ಇಲ್ಲಿ ಬಂದು ಮಾಲಾಧಾರಿಗಳಾಗಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿದ್ರೆ, ಅವರೇ ಬಂದ್ರೆ ಈ ದೇವಸ್ಥಾನ ಆಗ್ತದೆ, ಎಲ್ರು ಬಂದ್ರು. ಆದ್ರಿಂದ ಆ ಎಲ್ಲ ಸದ್ಬುದ್ಧಿಯನ್ನ ಶ್ರೀ ದೇವರು ಎಲ್ರಿಗೂ ಕೂಡ ಕೊಡ್ಲಿ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಕ್ಷೇತ್ರದ ಆನುವಂಶಿಕ ಆಡಳಿತ ಮುಕ್ತೇಸರರಾದ ಶ್ರೀ ಗೋವಿಂದ ಗುರುಸ್ವಾಮಿಯವರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು. ಈ ದೇವತಾ ಕೆಲಸವನ್ನು ನಮ್ಮ ಕೆಲಸ ಎಂದು ತೆಗೆದುಕೊಂಡು ಜೀರ್ಣೋದ್ಧಾರಕ್ಕೆ ಸಮಯ ಕೊಟ್ಟರೆ ಬೇಗ ಪೂರ್ತಿಗೊಳ್ಳುವುದರಲ್ಲಿ ಸಂಶಯವಿಲ್ಲ ಎಂದು ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ನಿವೃತ್ತ ಲೆಕ್ಚರರ್ ಮುರಳೀಧರ ನಾಯ್ಕ್ ಅಭಿಪ್ರಾಯಪಟ್ಟರು. ಮುಂದೆ ನಡೆಯಲಿರುವ ನಿಧಿ ಸಮರ್ಪಣಾ ಕಾರ್ಯಕ್ರಮದಲ್ಲಿ ದೇವಸ್ಥಾನ ನಿರ್ಮಾಣದ ಕೆಲಸಗಳು ನಡೆಯಲು ನಾವೆಲ್ಲ ಕೈ ಜೋಡಿಸೋಣ ಎಂದು ಸಮಿತಿಯ ಮಾರ್ಗದರ್ಶಕರಾದ ಮರಿಕಾಪು ಲಕ್ಷ್ಮೀನಾರಾಯಣ ಹೊಳ್ಳ ಕರೆ ನೀಡಿದರು. ಎಲ್ಲರನ್ನು ಸೇರಿಕೊಂಡು ಮಾಡಿದ್ರೆ ಯಾವುದೇ ಒಂದು ಕೆಲಸ ಖಂಡಿತವಾಗಿ ಕೂಡಿಯುತ್ತದೆ. ಇದಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ರೂಪದಲ್ಲಿ ಎಲ್ಲರೂ ಭಕ್ತರೇ, ಹಲವಾರು ರೂಪರೇಖೆಗಳು. ಇವತ್ತು ನಮ್ಮ ಅಧ್ಯಕ್ಷ ಸ್ಥಾನದಿಂದ ಅವರು ಬಂದಾಗ ಬಹಳ ಸಂತೋಷ ಆಯಿತು. ಈಗ ನಾವು ಮೊನ್ನೆ ಶಿವರಾಜರ ಹತ್ರ ಕಳೆದ ಸಲ ಒಂದು ಮೀಟಿಂಗ್ ಅಲ್ಲಿ ಮಾತಾಡುವಾಗ ಹೇಳಿದೆವು, ಇಂಥ ಒಂದು ಸಭೆಯನ್ನು ನಿರ್ಮಾಣ ಮಾಡುವ. ಅಷ್ಟಾಗುವಾಗ ಅವರೊಂದು ಆಗ ಉತ್ತಮವಾದ ಸಲಹೆಯನ್ನು ಕೊಟ್ಟರು. ಇನ್ನು ಮುಂದೆ ನಾವು ಏನೇ ಮಾಡ್ಬೇಕಿದ್ರು ಒಂದು ನಿಧಿ ಸಂಗ್ರಹಣಾ ಕಾರ್ಯಕ್ರಮವನ್ನ ಮಾಡುವ. ಯಾವುದೇ ಕ್ಷೇತ್ರ ಒಂದು ಸಕ್ಸಸ್ಫುಲ್ ಆಗ್ಬೇಕಾದ್ರೆ ನೈರ್ಮಲ್ಯ, ಅಲ್ಲಿ ನಿರ್ಮಲವಾಗಿರ್ಬೇಕು, ಕ್ಷೇತ್ರ ನಿರ್ಮಲವಾಗಿರ್ಬೇಕು. ಆಗ ಬಂದವರ ಮನಸ್ಸು ಕೂಡ ನಿರ್ಮಲವಾಗಿರ್ತದೆ. ಅಲ್ಲಿ ಒಂದು ಕೂತು ಹೋದ್ರೆ ಆ ನಿರ್ಮಲ ಮನಸ್ಸಿನಿಂದ ಇಲ್ಲಿ ಯಾವುದೇ ಒಂದು ರಾಜಕೀಯ ಒಂದು ದಾಳ ಹಾಕ್ಲಿಕ್ಕಾಗ್ಲಿ ಅಥವಾ ದೊಡ್ಡಸ್ತಿಕೆ ಮೆರಿಲಿಕ್ಕಾಗಿ ಅವ್ರು ಹೇಳಿದ್ರೆ, ಅವರನ್ನ ಇಲ್ಲಿ ಕರೆದು ಅವರ ಹೆಸರು ಹಾಳು ಮಾಡುದಲ್ಲ, ಅವರ ಹೆಸರು ಆರುಲ್ಲೇರ ಅಂತ ಹೇಳಿ ನಮ್ಮದು ಏನಿಲ್ಲ. ಪ್ರತಿಯೊಬ್ರು ನಾವು ನಿರ್ಮಲವಾದ ಮನಸ್ಸಿನಿಂದ ಗುರುಸ್ವಾಮಿಗಳ ವಿಷಯ ನನ್ನ ಮಾವನ ಬಾಯಿ, ಮಹಾಬಲೇಶ್ವರ ಭಟ್ರು ನನ್ನ ಮಾವ,
ಅವರ ಬಾಯಿಂದ ಕೇಳಿ ಬರ್ತಾ ಇತ್ತು ಅಲ್ಲಿ ಶಬರಿಮಲೆ ಭಕ್ತರ. ಮತ್ತೆ ನನಗೆ ನನ್ನ ಆ, ಜ್ಞಾನದ ಪ್ರಕಾರ ಅವರು ಒಂದು ಕೊನೆ ಪಕ್ಷ 40 ದಿವಸ ಆದ್ರೂ ಒಂದು ವ್ರತ ಮಾಡಿ ಶಬರಿಮಲೆಗೆ ಹೋಗುದು. ಅಂದ್ರೆ ಅಷ್ಟು ಶಿಸ್ತಿನಿಂದ ವರ್ಷ ನಡ್ಕೊಂಡು ಹೋಗಿದ್ದಾರೆ. ಅಷ್ಟು ಶಿಸ್ತಿನಿಂದ ಇರ್ಲಿಕ್ಕೆ ಸಾಧ್ಯ ಇರುವ ಯುವ ಜನ ನಮ್ಮಲ್ಲಿ ಇದ್ದಾರೆ. ಆ ನಿರ್ಮಲ ಮನಸ್ಸು ಆಲ್ರೆಡಿ ಇದೆ. ರವೀಂದ್ರ ಶೆಟ್ಟರ್ ಅಧ್ಯಕ್ಷರಾಯರ್ ಬಣ್ಣೆ ಖುಷಿ ಅರ ಹೂ ಕಾರ್ಯಾಲ ಅಧ್ಯಕ್ಷ ಅದು ಮತ್ತೆರಡು ಬಾರಿ ವಿಜೃಂಭಣೆ ಬ್ರಹ್ಮಗಳ ಸವಡ ಹೂ ಕಾರ್ಯಾಲ ಎಡ್ಡೆ ರೀತಿ ನಡಪುಂಡು ಅಂಚೆ ಇಂಕ್ಲು ಪೂರ ರೊಟ್ಟಿಗೊಲ್ಲ ಗೋವಿಂದ ಗುರುಸ್ವಾಮಿ ಅಡ್ಡ ಬರೊಂದು ಎನ್ನ ಅಮ್ಮೆರ್ನ ಗುರುಸ್ವಾಮಿ ಯಾರು ಅಂಚ ಅದು ಮಲ್ಲ ಎಂಕಲ ಜವಾಬ್ದಾರಿ ಉಂಡು ಇಜ್ಜಿನತ್ತು ಅಣ್ಣೆ ಉತ್ತಿನ ಅವರ ಪೊರ್ಲುಡು ನಡಪುಂಡು ದಾಲ ತೊಂದರೆಜ್ಜಿ ಆರಿಗೆ ಎಂಕ್ಲಿಗೆ ಪೊರ್ಲು ಸಹಕಾರ ಆರಿಗೆ ಉಂಡು ಆಯ್ತು ಗಿರೀಶ್ ಅನ್ನೆಲ್ಲ ತೊಂದರೆಜ್ಜಿ ಎಂಕ್ಲು ಮೂಜಿ ಜನ ಒಂಜಿ ರೋಟರಿ ಕ್ಲಬ್ ದೆರ್ಲಗಟ್ಟೆ ಒಟ್ಟಿಗಿತ್ತು ನಕ್ಲ ಅಂಚ ಅಂಚ ಅದು ತೊಂದರೆಜ್ಜಿ ಎಂಕ್ಲು ಆರಿಗೆ ಎಂಚಿನ ಬೋಯಿನ ಸಹಕಾರ ಎಂಕ್ಲು ಕೊರ್ಪ ಕ್ಷೇತ್ರದ ಇನಿತ ಒಂದು ತೂನಗ ಆಯ್ನಾತು ಬೇಗ ಜೀರ್ಣೋರ್ಧ ಕಾರ್ಯ ಆಪಣೊಂದು ಇಂಗ್ಲೆ ಮಾತ್ರೆಗಳ ಒಂದು ಹುಮ್ಮಸ್ ಬೈದನೆ ಅಂಚೆನೆ ಮೂಲು ಎನ್ನ ಲೆಕ್ಕಡಂತೆ ತಿರಿದಿನ ಲೆಕ್ಕಡು ನಿಜಿತ್ತ ಕೊರತೆ ಇಚ್ಚಿ ಖಂಡಿತವಾದ ನಿಜಿತ್ತ ಕೊರತೆ ಆವಂದು ಮನಸ್ಸುನ ಕೊರತೆ ಇತ್ತನು ಅವು ಇನಿ ರವೀಂದ್ರ ಶೆಟ್ಟಿ ನಮ್ಮನ್ನ ನೇತೃತ್ವಡು ಮನಸ್ಸುಲ ಒಂಜಾದು ಬೈದನು ಆಯ್ನಾತು ಬೇಗ ಕ್ಷೇತ್ರ ಆವಡು ದಯಪಂಡ ಈ ಕ್ಷೇತ್ರದ ಒಂಜಿ ಎಂಕ್ಲೆಲ ಸಂಬಂಧ ಉಂಡು ಪನೊಲಿ ದಯಪಂಡ ಎಂಕ್ಲ ಮಾಮನಕ್ಲು ಮುಲ್ಪ ಶಬರಿಮಲೆ ಯಾತ್ರೆ ಮಲ್ತೊಂದು ಪುನಃ ಪೊರ್ತು ಸಾಧಾರಣ 3 ವರ್ಷ ಮುಲ್ತುರ್ದು ಚಾಯರ್ ಪ್ರತಿ ಒಂಜಿ ಬಗೆಲ್ಲ ಎಂಕ್ಲ ಇಲ್ಲಾಗಬಹುದು ಅನ್ನದಾನ ದುಮ್ನಾನಿ ಬತ್ತರ ಸ್ವಾಮಿನಾಕ್ಲು ಈ ನೂತೆರ್ದ ಮಿತ್ ಎಂಕ್ಲ ಇಲ್ಲಾಲು ಪಂದಾಲ ಕಟ್ಟದು 3 ವರ್ಷ ಅನ್ನದಾನ ಮಂತವು ಸುರುತವಾಯಿನ ಎಂಕ್ಲ ಗೋವಿಂದ ಸ್ವಾಮಿನ ನೇತೃತ್ವದೊಂದು ಪನೊಲಿ ಅಂಚಿನ ಶಿವಚಿತ್ರ ಮಾತ ಮಾವಿನ ವಂದನೆ ಮಾಡ್ತಂದ್ರೆ ಗುರುಸ್ವಾಮಿಗಳಿಗೆ ತುಂಬತ್ತದು ಏನು ವಂದನೆ ಮಾಡ್ಬಿಡೋದು ದಯಪಂಡ ದೇವಸ್ಥಾನ ಮಾತತ್ತು ಸಮಾಜಮುಖಿಯಾದ ಕೆಲಸ ಮಂತ ವ್ಯಕ್ತಿ ಅಂಚೆ ದೇವಸ್ಥಾನಗೂ ಮಾತ್ರ ತುಂಬತ್ತಾದ ಸಮಾಜಮುಖಿಯಾದ ಕೆಲಸ ಮಂತೇವೆ ಮತ್ತು ಇಂಚಿನ ಒಂಜಿ ಕಾರ್ಯಕ್ರಮಕ್ಕೂ ಜಪ್ಪನಾಗ ಮುಲ್ಪ ಸೇನಂಚಿನ ಮತ್ತೆ ಎಲ್ಲ ವಿವಿಧ ಕ್ಷೇತ್ರಗಳು ಕೆಲಸ ಮಂತನಾಕ್ಲು ಅದು ಮತ್ತೆ ಎಲ್ಲ ಸಹಕಾರ ಉಂಡ್ರ 2009 ಪ್ರಚಾರದ ಉಂಡ ಐನ ಏನು ಮಾಡ್ಬೇಕಂದ್ರೆ ದಯಪಂಡ ಆ ಕಾಲ ಕೊನಂಚಿತ್ ನಾವು ಸೇವೆಗೆ ಎಂಕ್ಲು ಒಂಜಿ ಮುಲ್ಪ ಅವಕಾಶ ಸಿಕ್ಕಿದ ಪಂಡೊಂದು ನಾನು ತುಂಬು ಮತ್ತೆ ಒಂಜಿ ಕಾರ್ಯಕ್ರಮಕ್ಕೂ ಸಹಕಾರ ಕೋಡು ಬಣ್ಣದ ಕೇಳೊಂದು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ನಿರ್ದೇಶಕರಾದ ಕೆಟಿ ಸುವರ್ಣ, ದೇರ್ಲಕಟ್ಟೆ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಚಂದ್ರಹಾಸ ಅಟ್ಯಂತಾಯ, ವರ್ಕಾಡಿ ಕೊಂಡೆಯೂರು ಅನಂತ ಪದ್ಮನಾಭ ದೇವಸ್ಥಾನದ ಮುಖ್ಯಸ್ಥರಾದ ಸೋಮನಾಥ ಕಾರಂತ ಮರಿಕಾಪು, ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ಉಪಾಧ್ಯಕ್ಷರಾದ ಗಿರೀಶ್ ಆಲ್ವಮೋರ್ಲಾ, ಇಲಾ ಶಂಕರ್ ಭಟ್ ಸರ್ಕುಡೇಲು, ಪ್ರಸನ್ನ ಪಕ್ಕಲ ಬಳೆತೋಡು, ಹರೀಶ್ ಇರಾ, ಪತ್ರಕರ್ತ ಜಗನ್ನಾಥ ಶೆಟ್ಟಿ ಪಾವುಲ, ಪ್ರಭಾಕರ್ ರೈ ಕಲ್ಪನೆ, ಹರೀಶ್ ಕನ್ನಿಗುಳಿ, ನವೀನ್ ಶೆಟ್ಟಿ ಮಂಗಳ್ಪಾಡಿ, ದಿನೇಶ್ ಕೊಂದಲಕುಮೇರ್ ಮುಖ್ಯ ಅತಿಥಿಗಳಾಗಿದ್ದರು. ಕಿಶೋರ್ ನಾಯ್ಕ್ ವರ್ಕಾಡಿ, ಆನಂದ್ ಆಚಾರಿ, ಶಶಿಧರ್ ನಾಯ್ಕ್ ಬಜಲಕೆರೆಯ, ರಮೇಶ್ ಮೋರ್ಲಾ, ಶಶಿಕಿರಣ್ ಬೋಳಾ, ಜಿತೇಶ್ ಶೆಟ್ಟಿ ಪೂಂಜರಮನೆ, ಆನಂದ ಬೆಲ್ಚರ ನೀರೊಲಿಕೆ, ಪುನೀತ್ ಶೆಟ್ಟಿ, ಶೇಖರ ತೋಕೆ, ಪ್ರತಿಭಾ ದಿನೇಶ್, ರೇಷ್ಮಾ ಜಯಪ್ರಕಾಶ್ ಶೆಟ್ಟಿ, ಲಲಿತಾ ಶಾಂತಿಪಲಿಕೆ, ಚಿತ್ರ ಮೂಡೂರು ಮೊದಲಾದವರು ಉಪಸ್ಥಿತರಿದ್ದರು. ಶಿವಪ್ರಸಾದ್ ತೌಡುಗೋಳಿ ಸ್ವಾಗತಿಸಿ ಶಿವರಾಜ್ ಕಾರ್ಯಕ್ರಮ ನಿರ್ವಹಿಸಿದರು.